ಕರ್ತನಲ್ಲಿ ಪ್ರಿಯರಾದವರೇ, ದೈವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ನಾವು ಧ್ಯಾನ ಮಾಡುವಂಥ ವಿಷಯ ಚಿಂತೆ ಬೇಡ. ಹೌದು ಪ್ರಿಯರೇ, ಅನೇಕ ಜನರು ಚಿಂತೆ ಮಾಡ್ತಾರೆ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಚಿಂತೆ ಬೇಡ. ನೋಡ್ರಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯ 22ನೇ ವಚನದಲ್ಲಿ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ಜನರು ಚಿಂತೆ ಮಾಡ್ತಾರೆ. ಕೆಲಸ ಇಲ್ಲ ಅಂತ ಚಿಂತೆ ಮಾಡ್ತಾರೆ. ಯಾವ ರೀತಿ ಸಾಲ ತೀರಿಸುವುದು ಅಂತ ಚಿಂತೆ ಮಾಡ್ತಾರೆ. ಮಕ್ಕಳ ಮದುವೆಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಚಿಂತೆ ಮಾಡ್ತಾರೆ. ಮನೆಯಲ್ಲೆಂಬುದಾಗಿ ಚಿಂತೆ, ಹಣ ಎಂಬುದಾಗಿ ಚಿಂತೆ, ಶರೀರದಲ್ಲಿ ಕಾಯಿಲೆ, ಅದಕ್ಕಾಗಿ ಚಿಂತೆ ಮಾಡ್ತಾರೆ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ನಮ್ಮ ಕುಟುಂಬದಲ್ಲಿ ಅನೇಕ ಜನರು ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾರೆ. ಮಕ್ಕಳು ಹೇಳುವ ಮಾತನ್ನ ಕೇಳುವುದಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾರೆ. ಈ ರೀತಿ ಅನೇಕ ವಿಷಯದಲ್ಲಿ ಚಿಂತೆ ಮಾಡ್ತಾರೆ. ದೇವರ ಮಕ್ಕಳು ಗಮನಿಸಬೇಕು, ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ಚಿಂತೆ ಅನ್ನುವುದು ಒಂದು ದೊಡ್ಡ ಕಾಯಿಲೆ. ಚಿಂತೆ ಮಾಡುವಂತ ವ್ಯಕ್ತಿ ವೇದನೆ ಪಡ್ತಾನೆ, ಅಳುತ್ತಾನೆ, ನೆಮ್ಮದಿಯನ್ನು ಕಳಕೊಳ್ಳುತ್ತಾನೆ, ಸೋತು ಹೋಗುತ್ತಾನೆ, ಪ್ರಾರ್ಥನಾ ಜೀವಿತವನ್ನ ಬಿಟ್ಟು ಬಿಡುತ್ತಾನೆ, ಆರಾಧನೆ ಮಾಡೋದನ್ನ ಬಿಟ್ಟು ಬಿಡುತ್ತಾನೆ, ವಾಕ್ಯವನ್ನ ಧ್ಯಾನ ಮಾಡೋದನ್ನ ಬಿಟ್ಟು ಬಿಡುತ್ತಾನೆ, ಕುಳಿತುಕೊಂಡು ಚಿಂತೆ ಮಾಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಚಿಂತೆ, ಹೋರಾಟಗಳು, ಸಮಸ್ಯೆಗಳು ಇದೆಯೋ? ವೇದನೆ ಪಡ್ತಿದ್ದೀರೋ? ಕಣ್ಣೀರು ಸುರಿಸ್ತಿದ್ದೀರೋ? ಈ ಸಮಸ್ಯೆಗೆ ಏನು ಮಾಡುವುದೆಂಬುದಾಗಿ ವೇದನೆ ಪಡ್ತಿದ್ದೀರೋ? ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಚಿಂತೆಯನ್ನು ದೇವರ ಮೇಲೆ, ಕರ್ತನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರ ಮಕ್ಕಳು ಮೊದಲು ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ನಿಮ್ಮ ಚಿಂತೆಯನ್ನು ದೇವರ ಮೇಲೆ ಹಾಕ್ರಿ, ಆತ ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀತಿವಂತನನ್ನು ಎಂದಿಗೂ ಕದಲಗೊಳಿಸು. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ನೀತಿವಂತರು ನೀವು, ದೇವರ ಮಕ್ಕಳು ನೀವು. ನಿಮ್ಮನ್ನ ಕದಲಗೊಳಿಸನು, ಆತನು ಕೈ ಬಿಡುವುದಿಲ್ಲ. ತಕ್ಕ ಸಮಯದಲ್ಲಿ ಆತನು ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಚಿಂತೆ ಬೇಡ. ಅನೇಕ ಜನರು ನನಗೆ ಹೇಳುವುದುಂಟು, ಅಯ್ಯೋ, ನನ್ನ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆ ಇದೆ, ನನಗೆ ಚಿಂತೆ, ಅಳುತ್ತೇನೆ, ವೇದನೆ ಪಡುತ್ತೇನೆ, ನೆಮ್ಮದಿ ಇಲ್ಲ. ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಮೇಲೆ ಹಾಕ್ರಿ. ಕರ್ತನ ನೋಡಿ ಹೇಳ್ರಿ, ದೇವರೇ, ನನ್ನ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕ್ತೇನೆ. ನನ್ನ ಅಗತ್ಯತೆಗಳನ್ನ ಪೂರೈಸುವ ದೇವರು ನೀನೇ. ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡುವ ದೇವರು ನೀನೇ. ನನ್ನ ಮಕ್ಕಳ ಭವಿಷ್ಯತನ್ನ ರೂಪಿಸುವಾತ ನೀನೇ. ನನ್ನ ವಿಷಯದಲ್ಲಿ ನೀವು ಮಾಡಿರುವಂತ ಆಲೋಚನೆಗಳು ವಿಶೇಷವಾಗಿದೆ. ದೇವರೇ, ನಾನು ಚಿಂತೆ ಮಾಡುವುದಿಲ್ಲ, ಈ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕ್ತೇನೆ. ನಿನ್ನ ವಾಕ್ಯದಂತೆ ನನ್ನ ಉದ್ಧಾರ ಮಾಡು ಕರ್ತನೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸಿ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕುವಾಗ ಆತ ನಿಮ್ಮನ್ನ ಉದ್ಧಾರ ಮಾಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ
ದೇವರ ಮಕ್ಕಳು ಚಿಂತೆ ಮಾಡಬಾರ್ದು. ಚಿಂತೆಯಿಂದ ಸಮಾಧಾನವನ್ನು ಕಳೆದುಕೊಳ್ಳುತ್ತಾನೆ, ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಚಿಂತೆ ಮಾಡುವವನು ಮುಂದೆ ಏನ್ ಮಾಡಬೇಕೆಂಬುದಾಗಿ ಅವನಿಗೆ ದಿಕ್ಕು ತೋಚುವುದಿಲ್ಲ. ಅವನು ಬರೀ ವೇದನೆ ಪಡ್ತಾನೆ. ಇಂದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಚಿಂತೆ ಬೇಡ. ನಿನ್ನ ಸಮಸ್ಯೆಗಳೇನಿದ್ದರೂ ನಿಮ್ಮ ಸಮಸ್ಯೆಗೆ ಪರಿಹಾರಿ ಕರ್ತನಾಗಿದ್ದಾನೆ. ಆತ ನಿಮ್ಮನ್ನ ಉದ್ಧಾರ ಮಾಡುವ ದೇವರಾಗಿದ್ದಾನೆ. ನಿಮ್ಮನ್ನ ಕೈ ಬಿಡದೆ ನಡೆಸುವ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಚಿಂತೆ ಮಾಡದೆ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನ ಮಾಡಬೇಕು. ನೋಡ್ರಿ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ದೇವರ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ಹಾಗಾದ್ರೆ ದೇವರ ವಾಕ್ಯವನ್ನು ಗಮನಿಸಬೇಕು. ದೇವರ ವಾಕ್ಯದಂತೆ ನಡೆಯುವನು ದೇವರನ್ನ ಘನಪಡಿಸ್ತಾನೆ. ಚಿಂತೆ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಮತ್ತೆ ಏನನ್ನು ಮಾಡ್ಬೇಕೆಂಬ ದೇವರ ವಾಕ್ಯ ಹೇಳ್ತದೆ. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ನೀವು ಹೇಳ್ಬೇಕು, ದೇವರೇ, ನನ್ನ ಕುಟುಂಬನ ನೀವು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ, ನನ್ನ ಅಗತ್ಯತೆಗಳನ್ನು ನೀವು ಪೂರೈಸುವುದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬದಲ್ಲಿ ನಿನ್ನ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿ ಕೊಡೋದಕ್ಕಾಗಿ ಸ್ತೋತ್ರ, ನಮ್ಮೆಲ್ಲರ ಜೀವಿತವನ್ನ ರೂಪಿಸಿ ನಿನ್ನ ಚಿತ್ತತೆ ಮಾರ್ಪಡಿಸಿ ನಮ್ಮನ್ನ ಮುನ್ನಡೆಸುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನ ಮಾತ್ರವಲ್ಲದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮ್ ಬೇಕಾದನ್ನ ತಿಳಿಯಪಡಿಸಿ. ಹಾಗಾದ್ರೆ ದೇವರ ಮಕ್ಕಳು ಮಾಡಬೇಕಾದ ಕಾರ್ಯವೇನು? ದೇವರನ್ನ ಆರಾಧಿಸಿರಿ, ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಿರಿ, ದೇವರು ಹೇಳಿದಂತ ವಾಕ್ಯವನ್ನ ನಂಬಿ, ದೇವರೇ ಈ ವಾಕ್ಯದಂತೆ ನನ್ನ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನ ಘನಪಡಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ನಿಮಗೆ ಬೇಕಾದನ್ನ ತಿಳಿಯಪಡಿಸಿರಿ. ಹಾಗಾದ್ರೆ ದೇವರ ಮಕ್ಕಳು ಚಿಂತೆ ಮಾಡದೆ, ಕೊರಗದೆ, ಅಳದೆ ದೇವರನ್ನ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ನಮಗೆ ಬೇಕಾದೆಲ್ಲವನ್ನ ತಿಳಿಯಪಡಿಸುವಾಗ ನಮಗೆ ಬೇಕಾದೆಲ್ಲವನ್ನ ಅನುಗ್ರಹಿಸಿಕೊಡಲು ದೇವರು ಶಕ್ತನಾಗಿದ್ದಾನೆ. ದೇವರ ಮಕ್ಕಳಾದ್ಮೇಲೆ ಚಿಂತೆ ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಚಿಂತೆ ಮಾಡುವವನು ಎಲ್ಲ ಭಾರವನ್ನ ತಾನು ಹೊತ್ತುಕೊಳ್ತಾನೆ. ಚಿಂತೆ ಮಾಡದೇ ಇರುವವನು ಭಾರವನ್ನೆಲ್ಲ ದೇವರ ಮೇಲೆ ಹಾಕ್ತಾನೆ. ಅದಕ್ಕಾಗಿ ದೇವರು ಹೇಳ್ತಾನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ. ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರೂ ಏನಿದ್ದರೂ ಅದನ್ನ ಪೂರೈಸಲು ದೇವರು ಶಕ್ತನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಆತನ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ಚಿಂತೆ ಬೇಡ, ಚಿಂತೆ ಬೇಡ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ಈ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿ. ಈ ವಾಕ್ಯವನ್ನ ನಂಬಿ, ಈ ವಾಕ್ಯದಲ್ಲಿ ದೇವರು ಏನನ್ನು ಹೇಳಿದಾರೆ ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರಂತೆ ನೀವು ಮಾಡುವಾಗ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಲ್ಲಿ, ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಏನು ಊಟ ಮಾಡಬೇಕು, ಏನು ಒದ್ದುಕೊಳ್ಬೇಕು, ಏನು ಕುಡಿಯಬೇಕು, ಯಾವ ರೀತಿ ಜೀವನ ಮಾಡೋದು, ನಮ್ಮ ಮಕ್ಕಳ ಭವಿಷ್ಯತ್ತು ಏನು, ನಾನು ಮುಂದೆ ಏನು ಮಾಡಬೇಕೆಂಬುದಾಗಿ ಚಿಂತೆ ಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ದೇವರು ಹೇಳಿದ್ದನ್ನು ನಾವು ಗಮನಿಸಬೇಕು. ದೇವರೇ, ನನ್ನ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕ್ತೇನೆ, ನಾನು ಚಿಂತೆ ಮಾಡೋದಿಲ್ಲ, ನಾನು ನಿನ್ನ ಆರಾಧಿಸ್ತೇನೆ, ನಾನು ಪ್ರಾರ್ಥಿಸ್ತೇನೆ,
ನಿನ್ನ ವಾಕ್ಯ ನಂಬುತ್ತೇನೆ. ಏಸಪ್ಪ, ನೀನು ನನಗೋಸ್ಕರ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಿ ಎಂಬುದಾಗಿ ನಿನ್ನೇ ನಾನು ನಂಬುತ್ತೇನೆ. ಈ ಚಿಂತೆನೆಲ್ಲ ನಿನ್ನ ಮೇಲೆ ಹಾಕ್ತೇನೆ. ನನ್ನ ಅಗತ್ಯತೆಗಳೆಲ್ಲವನ್ನ ಪೂರೈಸುವ ದೇವರು ನೀನೇ. ನಾನು ಚಿಂತೆ ಮಾಡುವುದಿಲ್ಲ. ನನ್ನಲ್ಲಿ ಚಿಂತೆ ಬರಕೂಡದು ಸ್ವಾಮಿ. ಆ ಚಿಂತೆನೆಲ್ಲ ತೆಗೆದು ಬಿಡ್ರಿ. ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ. ನಿನ್ನ ಪ್ರಸನ್ನತೆ ನನಗೆ ಬೇಕು. ನಿನ್ನ ದೈವಿಕ ಸಮಾಧಾನ, ನೆಮ್ಮದಿ ನನಗೆ ಬೇಕು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಚಿಂತೆ ಮಾಡದೆ ಪ್ರಾರ್ಥಿಸಬೇಕು. ನಿಮಗೆ ಸಮಯ ಸಿಕ್ಕುವಾಗ ಪ್ರಾರ್ಥಿಸಬೇಕು, ಆರಾಧಿಸಬೇಕು, ವಾಕ್ಯವನ್ನ ಧ್ಯಾನ ಮಾಡಬೇಕು, ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ಇದು ದೇವರ ಮಕ್ಕಳ ಗುಣಲಕ್ಷಣಗಳು. ದೇವರ ಮಕ್ಕಳು ಇದನ್ನ ಮಾಡುವಾಗ ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಬೇಡ. ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅನೇಕ ಜನರು ಚಿಂತೆ ಮಾಡಿ ಮಾಡಿ ಸೊರಗಿ ಹೋಗುತ್ತಾರೆ, ದುಃಖ ಪಡ್ತಾರೆ, ವೇದನೆ ಪಡ್ತಾರೆ. ಏನ್ ಮಾಡ್ಬೇಕೆಂದಾಗಿ ದಿಕ್ಕು ತೋಚುವುದಿಲ್ಲ. ದೇವರಿದ್ದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯಾವ ಇಷ್ಟಲ್ಲೂ ಚಿಂತೆ ಬೇಡ. ಚಿಂತೆ ಮಾಡುವುದು ದೇವರ ಮಕ್ಕಳ ಕೆಲಸವಲ್ಲ. ದೇವರು ನಮಗೋಸ್ಕರ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. ಚಿಂತೆ ಬೇಡ. ಹಾಗಾದ್ರೆ ದೇವರನ್ನ ಘನಪಡಿಸಿರಿ. ದೇವರೇ, ಚಿಂತೆ ಮಾಡಬೇಡ ಎಂಬುದಾಗಿ ನೀವು ಹೇಳಿದ್ದೀರಪ್ಪ. ಹಾಗಾದ್ರೆ ನನ್ನ ಅಗತ್ಯತೆಗಳೆಲ್ಲವನ್ನ ಪೂರೈಸುವ ದೇವರು ನೀನು. ನನ್ನ ಅಗತ್ಯತೆಗಳು ಏನಿದೆ ಎಂಬುದಾಗಿ ನೀನು ತಿಳಿದಂತ ದೇವರು ನೀನು. ಯಾಕೆ ದೇವರು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ? ನಿನ್ನ ಅಗತ್ಯತೆಗಳೆಲ್ಲವನ್ನ ನಾನು ಪೂರೈಸ್ತೇನೆ, ನೀನು ಚಿಂತೆ ಮಾಡಬೇಡ ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಮಗೆ ತಿಳಿಸಿದ. ಚಿಂತೆ ಮಾಡದೆ ಕರ್ತನ ಘನಪಡಿಸಿರಿ. ನಿಮಗಾಗಿ ಕರ್ತನೆಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನೋಡ್ರಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೇನೇನು ಬೇಕೆಂಬುದಾಗಿ, ಯಾವ ಸಮಯದಲ್ಲಿ ಏನೇನು ಮಾಡಬೇಕೆಂಬುದಾಗಿ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಈ ವಾಕ್ಯ ಓದುವಾಗ ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿರುವ ದೇವರು ನಮಗೆ ತಂದೆ ಆಗಿದ್ದಾನೆ. ನಮಗೇನು ಬೇಕು, ಎಷ್ಟು ಬೇಕು, ಏನೇನು ಅಗತ್ಯತೆ ಎಲ್ಲವೂ ದೇವರಿಗೆ ತಿಳಿದದೆ. ಹಾಗಾದ್ರೆ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮನ್ನ ತಿಳಿದ ದೇವರು, ನಮ್ಮ ನೋಡುವ ದೇವರು, ನಮ್ಮ ಅಗತ್ಯತೆಗಳನ್ನ ಪೂರೈಸುವ ದೇವರು, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಜೊತೆ ಇರುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನಿಗೆಲ್ಲವೂ ತಿಳಿದದೆ, ಎಲ್ಲವೂ ತಿಳಿದದೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ನಮ್ಮನ್ನ ತಿಳಿದ ದೇವರೇ, ನಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುವ ದೇವರೇ, ನಿನಗೆ ಸ್ತೋತ್ರ ಎಂಬುದಾಗಿ ಆತನಿಗೆ ಆರಾಧನೆ ಸಲ್ಲಿಸಬೇಕು, ಪ್ರಾರ್ಥಿಸಬೇಕು. ಆತನ ಜೀವದ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ಎಷ್ಟು ಅದ್ಭುತಕರವಾಗಿದೆ ನೋಡಿ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ನೀವು ಹೇಳ್ಬೇಕು, ನನಗೇನೇನು ಬೇಕೆಂಬುದಾಗಿ ನಮ್ಮ ತಂದೆಯ ದೇವರಿಗೆ ತಿಳಿದದೆ. ನಾನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಹೇಳ್ಬೇಕು, ನೀವು ನಾವ್ಯಾರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸಂತೋಷ ಪಡೋಣ. ದೇವರು ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಪ್ರಾಣವನ್ನೇ ಕೊಟ್ಟ ದೇವರು ಸಮಸ್ತವನ್ನ ಕೊಡದೆ ಇರುವನೇ. ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟ ದೇವರು, ನಿಮ್ಮನ್ನ ಮರೆಯದ ದೇವರು, ನಿಮ್ಮನ್ನ ಕೈ ಬಿಡದ ದೇವರು, ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸಲು ಆತನು ಶಕ್ತನಾಗಿದ್ದ. ಚಿಂತೆ ಬೇಡ.
ನಿಮ್ಮ ಅಗತ್ಯತೆಗಳೆಲ್ಲವನ್ನ ತಿಳಿದ ದೇವರಿದ್ದಾನೆ. ದೇವರ ಸಂದಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡುವುದು ಎಲ್ರಿಗೂ ಗೊತ್ತಾದ ವಿಷಯ, ಆರಾಧನೆ ಮಾಡುವುದು ಎಲ್ರಿಗೂ ಗೊತ್ತಾದ ವಿಷಯ, ವಾಕ್ಯ ಧ್ಯಾನ ಮಾಡೋದು ಎಲ್ರಿಗೂ ಗೊತ್ತಾದ ವಿಷಯ. ಅದನ್ನೇ ಮಾಡ್ತಾ ಇಲ್ಲ. ಅದನ್ನೇ ಮಾಡ್ರಿ. ಪ್ರಾರ್ಥಿಸಿರಿ, ಆರಾಧಿಸಿರಿ, ವಾಕ್ಯವನ್ನ ಧ್ಯಾನಿಸಿರಿ, ವಾಕ್ಯ ನಂಬ್ರಿ. ನೀವಿಷ್ಟು ಮಾಡುವಾಗ ದೇವರೆಲ್ಲವನ್ನ ಮಾಡ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಬಿಟ್ಟಿದೆ. ಮತ್ತಾಯನ ಬರೆಸುವಾರ್ತೆ 21 22 ವಚನದಲ್ಲಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ತಿರೋ ಅವೆಲ್ಲ ಒಂದೇ ಕೊಡ್ತೀರ. ಹಾಗಾದ್ರೆ ನಂಬಿಕೊಂಡು ಪ್ರಾರ್ಥನೆ ಮಾಡ್ತೀನಿ. ನಾನು ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತಾನೆ, ನನ್ನ ಅಗತ್ಯತೆಗಳನ್ನ ಪೂರೈಸ್ತಾನೆ ಎಂಬುದಾಗಿ ನಂಬಿಕೊಂಡು ಪ್ರಾರ್ಥಿಸಬೇಕು. ಆ ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದ್ರೆ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ಚಿಂತೆ ಮಾಡದೆ, ಕಳವಳ ಪಡದೆ, ಭಯ ಪಡದೆ, ಏನೇ ಸಮಸ್ಯೆಗಳಿದ್ದರೂ, ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರೂ, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರೂ, ನಿಮ್ಮನ್ನ ತಿಳಿದಂತ ಪರಮ ತಂದೆಯಾದ ದೇವರಿದ್ದಾನೆ. ಆತನ ಕರ್ತನಾದ ಯೇಸು ಕ್ರಿಸ್ತ. ಆತನ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಚಿಂತೆ ಬೇಡ. ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕ್ರಿ. ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕ್ರಿ. ಆತನಿನ್ನ ಉದ್ಧಾರ ಮಾಡ್ತಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ಯಾವ ರೀತಿ ಜೀವನ ಮಾಡೋದು, ಏನು ಹೊಂದಿಕೊಳ್ಳುವುದು, ಏನು ತಿನ್ನುವುದು, ನಾಳೆ ಏನ್ ಮಾಡಬೇಕು, ಚಿಂತೆ ಮಾಡಬೇಡ್ರಿ. ಪರಲೋಕ ತಂದೆಯ ದೇವರಿಗೆಲ್ಲವೂ ತಿಳಿದಿದೆ. ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡ್ರಿ. ಹಾಗಾದ್ರೆ ಪ್ರಾರ್ಥಿಸಬೇಕು. ಸಮಯ ಸಿಕ್ಕದಾಗೆಲ್ಲ ಪ್ರಾರ್ಥಿಸಿರಿ. ಸಮಯ ಸಿಕ್ಕುವಾಗ ದೇವರನ್ನ ಆರಾಧಿಸಿರಿ. ಸಮಯ ಸಿಕ್ಕುವಾಗ ದೇವರ ವಾಕ್ಯವನ್ನು ಧ್ಯಾನಿಸಿರಿ. ವಾಕ್ಯದಂತೆ ಜೀವಿಸಿರಿ. ದೇವರನ್ನ ಸ್ತುತಿ ಮಾಡ್ರಿ. ನಿಮ್ಮ ಅಗತ್ಯತೆಗಳನ್ನ ಪೂರೈಸ್ತಾರೆ. ದೇವರು ಮಾರ್ಗಗಳನ್ನ ತೆರೆದು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಾಗಾದ್ರೆ ಪ್ರಿಯರೇ, ಚಿಂತೆ ಬೇಡ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮ ಜೀವಿತದಲ್ಲಿ ಇನ್ನು ಮುಂದೆ ಚಿಂತೆಯನ್ನು ತೆಗೆದುಬಿಟ್ರಿ. ನಾನು ಚಿಂತೆ ಮಾಡೋದಿಲ್ಲ, ಏಸಪ್ಪ ನಾನು ನಿನ್ನ ನಂಬುತ್ತೇನೆ, ನನ್ನ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕ್ತೇನೆ, ನನ್ನ ಉದ್ಧಾರ ಮಾಡುವ ನೀನೇ, ನನ್ನ ಕೈ ಹಿಡಿದು ನಡೆಸುವ ದೇವರು ನೀನೇ, ನಿನ್ನ ಪ್ರಸನ್ನತೆ ನನಗೆ ಕೊಡ್ರಿ, ಪರಿಶುದ್ಧಾತ್ಮರ ಆಳ್ವಿಕೆ ನನಗೆ ಬೇಕು, ಪ್ರಾರ್ಥನಾತ್ಮ ತುಂಬಿಸಿರಿ, ಆರಾಧನಾ ಅಭಿಷೇಕ ತುಂಬಿಸಿರಿ, ವಾಕ್ಯದಲ್ಲಿ ಬೇರೆಯವರು ಇಲ್ಲವಂತ ಕೃಪೆ ಕೊಡ್ರಿ, ನಿನ್ನ ಚಿತ್ತತೆ ನಾನು ರೂಪಿಸಿರಿ, ನನ್ನ ಕುಟುಂಬದಲ್ಲಿ ದೈವಿಕ ಸಮಾಧಾನ ಕೊಡ್ರಿ, ನೆಮ್ಮದಿ ಕೊಡ್ರಿ, ಆನಂದ ಕೊಡ್ರಿ, ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಲಿ. ದೇವರೇ, ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಲು ನೀನು ಶಕ್ತನೆಂದಾಗ ನಂಬುತ್ತೇನೆ ಎಂಬುದಾಗಿ ಹೇಳಿ ದೇವರನ್ನ ಘನಪಡಿಸಿ ಪ್ರಾರ್ಥನೆ ಮಾಡುವಾಗ ಕುಟುಂಬದಲ್ಲಿ ದೈವಿಕ ಸಮಾಧಾನ ಎಳೆದು ಬರ್ತದೆ, ಪರಿಸ್ಥಿತಿಗಳೆಲ್ಲ ಮಾರ್ಪಡ್ತದೆ. ಚಿಂತೆ ಬೇಡ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇದು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ. ಚಿಂತೆ ಬೇಡ. ನಿಮ್ಮ ಚಿಂತೆಯನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ, ಆತ ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ. ನಿಮಗೆ ಏನೇನು ಬೇಕಾಗಿದೆ ಅಂತ ಪರಲೋಕ ತಂದೆಯ ದೇವರಿಗೆ ತಿಳಿದಿದೆ. ನಂಬಿಕೊಂಡು ಪ್ರಾರ್ಥನೆ ಏನೇನು ಬೇಡಿಕೊಳ್ತೀರಿ ಎಲ್ಲ ಹೊಂದಿಕೊಳ್ತೀರಿ ಅಂತ ನನ್ನ ವಾಕ್ಯದಲ್ಲಿ ಹೇಳಿದ್ದೀರಿ. ಎಷ್ಟು ಜನ ನನ್ನೊಟ್ಟಿಗೆ ಸೇರಿ, ಏಸಪ್ಪ ಇನ್ನು ಮುಂದೆ ನಾನು ಚಿಂತೆ ಮಾಡೋದಿಲ್ಲ, ನಾನೇನು ನಂಬುತ್ತೇನೆ, ನಾನು ಚಿಂತೆ ಮಾಡದೆ ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟು ನಾನು ಪ್ರಾರ್ಥಿಸ್ತೇನೆ, ನಾನು ಆರಾಧನೆ ಮಾಡ್ತೇನೆ, ನನ್ನ ವಾಕ್ಯದಲ್ಲಿ ಬೇರು ನಿಲ್ಲುವಂತ ಕೃಪೆ ಕೊಡ್ರಿ ಅಂತ ಎಷ್ಟು ಜನ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರು. ಅವರ ಕುಟುಂಬದಲ್ಲಿ ದೈವಿಕ ಸಮಾಧಾನ ಇತ್ತು. ಅವರ ಕುಟುಂಬದಲ್ಲಿ ಏನು ಸಮಸ್ಯೆಗಳು, ಏನು ಚಿಂತೆ ಇದ್ರು, ಹೋರಾಟಗಳಿದ್ರು ಎಲ್ಲವನ್ನ ಈಗಲೇ ತೆಗೆದಾಗ
ಅನಾರೋಗ್ಯದಲ್ಲಿರುವುದಾದರೆ ಬಿಡುಗಡೆಯನ್ನು ಕಾಣಲು, ಸಾಲದಲ್ಲಿ ಸಮಸ್ಯೆಗಳಲ್ಲಿ ಹೋರಾಟದಲ್ಲಿ ಇರುವುದಾದರೆ ಬಿಡುಗಡೆಯನ್ನು ಕಾಣಲಿ. ಯೇಸು ನಾಮದಲ್ಲಿ ಅದ್ಭುತಗಳನ್ನು ಮಾಡಿಸು. ಇನ್ನು ಮುಂದೆ ನಾನು ಚಿಂತೆ ಮಾಡುವುದಿಲ್ಲ. ನಾನು ದೇವರನ್ನು ಆರಾಧಿಸ್ತೇನೆ, ಪ್ರಾರ್ಥಿಸ್ತೇನೆ. ಕರ್ತ ನನಗೋಸ್ಕರ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬಲಿಕ್ಕಾಗುವಂತಹ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ಶಿವಳ ವಾಕ್ಯವ ಜೀವಿತದಲ್ಲಿ 100% ಕಾರ್ಯ ಮಾಡಲು ಬಲಪಡಿಸಿ ಎಸೆಯ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಿದಂತೆ ಎಲ್ಲ ಪ್ರಿಯ ಮಕ್ಕಳನ್ನ ಮುಟ್ಟಿ ಚಿಂತೆನೆಲ್ಲ ತೆಗೆದಾಕಿ ದೈವಿಕ ಶಾಂತಿ, ಸಮಾಧಾನ, ಸಂತೋಷವನ್ನು ಹೃದಯದಲ್ಲಿ ಸುರಿಯ ಮಾಡ್ರಿ, ಆಶೀರ್ವಾದ ಮಾಡಿ. ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಒದಿದ್ದೇವೆ. ಆಮೆನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಅಚ್ಚುಳ್ಳ ವಾಕ್ಯವನ್ನ ಕೇಳಿಸಿ ಚಿಂತೆ ಬೇಡ. ದೇವರನ್ನ ಸ್ತುತಿಸಿ, ಪ್ರಾರ್ಥಿಸಿ, ನಂಬಿಕೊಂಡು ಪ್ರಾರ್ಥನೆ ಮಾಡಿ. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ಹೇಳ್ಬೇಕು, ನನ್ನ ಲೈಫಲ್ಲಿ ನಾನು ಚಿಂತೆ ಮಾಡಬೇಕು, ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರು ನನ್ನೊಟ್ಟಿಗಿದ್ದಾನೆ ಎಂಬುದಾಗಿ ನಂಬಿ ನೀವು ಮುಂದೆ ಹೋಗಿ ದೇವರು ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಳಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್.